ನನ್ನ ವಾಚ್ನ ನಿಮ್ಮ ವಾಚ್ಗೆ ಪೇರ್ ಮಾಡಿದ್ದೀನಿ. ಸೊ ನಿಮ್ಮ ಹಾರ್ಟಲ್ಲಿ ಏನೇ ಹಾರ್ಟ್ ಬೀಟ್ ವೇರಿಯೇಷನ್ ಆದರೂ ನಂಗೆ ಗೊತ್ತಾಗುತ್ತೆ. ಗೆಸ್ ವಾಟ್, ಆ್ಯಂಡ್ ಇಟ್ ಫೀಲ್ಸ್ ಲೈಕ್ ಯು ಆರ್ ವೆರಿ ಕ್ಲೋಸ್ ಟು ಯುವರ್ ಹಾರ್ಟ್. ನೀವು ಯೋಚನೆ ಮಾಡೋ ರೀತಿಗೆ ಏನು ಹೇಳಬೇಕು ಅಂತಾನೆ ಗೊತ್ತಾಗ್ತಾ ಇಲ್ಲ. ನಾವಿಬ್ರು ಕನೆಕ್ಟ್ ಮಾಡೋ ಈ ಡಿವೈಸ್ನ ನಾನು ಹೇಗೆ ಬೇಡ ಅಂತ ಹೇಳಿ. ಈ ಗಿಫ್ಟ್ ನನಗೆ ತುಂಬ ಇಷ್ಟ ಆಯಿತು. ಐ ಟೇಕ್ ಇಟ್. ಫೈನಲಿ, ಥ್ಯಾಂಕ್ಸ್ ದೇವ್ರೆ. ಅಂದಾಗೆ ಚಿಕ್ಕಿ ಅಂತೂ ಶಾಪಿಂಗ್ ಬಗ್ಗೆ ಒಂದು ದೊಡ್ಡ ಲಿಸ್ಟೇ ಕಳಿಸಿದ್ದಾರೆ. ಸೊ ನಿಮಗೆ ಯಾವಾಗ ಟೈಮ್ ಸಿಗುತ್ತೋ ಅವಾಗ ಒಂದು ದಿನ ಪೂರ್ತಿ ಟೈಮ್ ಫ್ರೀ ಮಾಡ್ಕೊಳ್ಳಿ ಶಾಪಿಂಗ್ ಹೋಗೋಕ್ಕೆ. ಯಾವಾಗಲೂ ನಿಮ್ಮ ಬಗ್ಗೆನೇ ಮಾತಾಡ್ತಿರ್ತಾರೆ ಸೀತಾಗೆ ಯಾವ ಡಿಸೈನರ್ ಬಟ್ಟೆ ಹೊಲಿಸ್ಬೇಕು, ಆಮೇಲೆ ಯಾವ ಜ್ಯುವೆಲ್ರಿ ಮಾಡಿಸ್ಬೇಕು, ಪ್ರತಿದಿನ ನಿಮ್ಮ ಬಗ್ಗೆನೇ ಯೋಚನೆ ಮಾಡ್ತಾ ಇರ್ತಾರೆ ಗೊತ್ತಾ. ಆಮೇಲೆ ನೀವು ನಮ್ಮ ಮನೆಗೆ ಬಂದಮೇಲೆ ನಮ್ಮ ರೂಮ್ ಗೋಡೆ ಕಲರ್ ನಿಮ್ಗೆ ಇಷ್ಟ ಆಗುತ್ತೋ ಇಲ್ವೋ. ಅಲ್ಲ ರಿಯಲಿ, ಸೊಸೈಟಿರ್ ಮನೆಗೆ ಬರಬೇಕಾದ್ರೆ ಅತ್ತೆದಿರು ಅಷ್ಟೊಂದು ಯೋಚನೆ ಮಾಡ್ತಾರ. ಚಿಕ್ಕಿ ತುಂಬ ಪ್ರೀತಿ ತೋರಿಸ್ತಾರೆ ರಾಮ್. ಅವರಷ್ಟೇ ಇಲ್ಲ, ನಿಮ್ಮ ಫ್ಯಾಮಿಲಿ ಎಲ್ಲರೂ ಕೂಡ. ಇನ್ಫ್ಯಾಕ್ಟ್ ನೀವು ಯಾವಾಗ ನಮ್ಮ ಮನೆಗೆ ಬರ್ತೀರಾ ಅಂತ ಲಿಟ್ರಲಿ ಎಲ್ಲರೂ ಕಾಯ್ತಾ ಇದ್ದಾರೆ ಗೊತ್ತಾ. ಹಲೋ, ಮದುವೆ ಆದ್ಮೇಲೆ ಸೀತಪ್ಪ ನಿಮ್ಮ ಮನೆಗೆ ಬರ್ಬೇಕಾ? ನೀವು ನಮ್ಮ ಮನೆಗೆ ಬರೋಕ್ಕಾಗಲ್ವಾ? ಸೀತಪ್ಪ ಮದುವೆ ಆದ್ಮೇಲೆ ನಾವು ಇವ್ರ ಮನೆಯಲ್ಲೇ ಇರ್ಬೇಕಾ? ನಮ್ಮ ಮನೆಗೆ ನಾವು ಹೋಗಲ್ವಾ? ಹೇಳುತ್ತಿದ್ದವ ಏನು ಹೇಳಿ ಪುಟ, ಕೆಲವೊಂದು ಪ್ರಶ್ನೆಗಳಿಗೆ ಉತ್ತರನೇ ಇರಲ್ಲ. ಸಿಬಿಡ, ನಾನು ಸೀತಮ್ಮ ಮದುವೆ ಆದಮೇಲೆ ಸೀತಮ್ಮ ನಮ್ಮ ಮನೆಗೆ ಬಂದರೂ ಓಕೆ, ಅಥವಾ ನಾನು ನಿಮ್ಮ ಮನೆಗೆ ಬಂದರೂ ಓಕೆ. ನಾವು 3 ಜನ ಎಲ್ಲೇ ಜೊತೆಗಿದ್ರು ಅದೇ ನಮ್ಮ ಮನೆ. ಸೊ ಮೇಡಮ್, ಈಗಲಾದ್ರೂ ನನ್ನ ಮೇಲೆ ಕೋಪ ಹೋಯ್ತಾ? ಇದೆಂತ ಕೋಪನೇ ನಿಂದು? ಸೀತಾ ಬನ್ನಿ, ಲೇಟ್ ಆಯ್ತು, ಹೊರಡೋಣ. ಅಯ್ಯೋ ಅಳಿಯಂದ್ರೆ, ನಮ್ ಸೀತಾ ಇನ್ ಫಾರಿನ್ಗೆ ಹೋಗ್ತಿಲ್ಲ, ಇಲ್ಲೇ ದೇವಸ್ಥಾನಕ್ಕೆ ಹೋಗ್ತಿದ್ದಾಳೆ. ಬೇಗ ಬಂದ್ಬಿಡ್ತೀವಿ. ಬಾಯ್ ರಾಮ್. ಬಾಯ್ ಅಳಿಯಂದ್ರೆ, ಬರೇ. ಸಿಬಿಡ, ನನಗೆ ಬಾಯ್ ಹೇಳಲ್ವಾ? ಬಾಯ್ ಬಾಯ್. ಬಾಯ್ ರಾಮ್. ಸೀತಾ, ಓ ಥ್ಯಾಂಕ್ ಯು ರಾಮ್, ನಂಗೆ ಮತ್ತೆ ಹೋಗಿತ್ತು. ಓಕೆ. ಸಿಬಿಡ, ಬಾಯ್. I will love you always, Sita. I love you too, Ram. ಬನ್ನಿ 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 ಬನ್ನಿ. ಬೆಟ್ಟ ಗುಡ್ಡ ಎಲ್ಲ ಎಷ್ಟು ಚೆನ್ನಾಗಿದೆ.
ಸಿಹಿ ಇದೇ ಮೊದಲಲ್ವಾ ನೀನು ಬೆಂಗಳೂರು ಬಿಟ್ಟು ಬಂದಿರೋದು? ಹೌದು ಆಂಟಿ, ನಾನು ಅಮೆರಿಕ, ಜಪಾನ್, ಸ್ವಿಟ್ಜರ್ಲ್ಯಾಂಡ್ ಎಲ್ಲ ನೋಡಿದ್ದೀನಿ. ಅಲ್ಲಿಗೆ ಯಾವಾಗ ಹೋಗಿದ್ದೆ? ಯೂಟ್ಯೂಬ್ ಅಲ್ಲಿ ನೋಡಿದೆ. ಅದೇ ಫಸ್ಟ್ ಟೈಮ್ ಬೆಂಗಳೂರು ಬಿಟ್ಟು ಬರ್ತಾ ಇರೋದು. ಸಿಹಿ ನಿಮ್ ಹೊಸ ಅಪ್ಪಂಗ್ ಹೇಳು, ಇವಾಗ ಹೇಳ್ದಿಲ್ಲ ಆ ಎಲ್ಲಾ ಜಾಗಕ್ಕೂ ನಿಜವಾಗ್ಲೂ ಕರ್ಕೊಂಡು ಹೋಗ್ತಾರೆ. ಹೆಂಗಿದ್ರು ದೇಶ ಸುತ್ತುತ್ತಿರ್ತಾರಲ್ವಾ ಅವರು. ಅದು ನನ್ಗೆ ಗೊತ್ತು. ಅದಕ್ಕೆ ಒಂದ್ ನಿಮಿಷ ಬಂದೆ. ಆದ್ರೆ ಅವ್ರು ನಿನ್ನ ಕರ್ಕೊಂಡು ಹೋಗೋದೇ ಡೌಟು. ಯಾಕೆ? ಮದ್ವೆ ಆದ್ಮೇಲೆ ಗಂಡ ಹೆಂಡತಿ ಇಬ್ರೇ ಜಾಲಿಯಾಗಿ ಹೋಗ್ತಾರೆ, ನೀನನ್ನ ಯಾಕೆ ಕರ್ಕೊಂಡು ಹೋಗ್ತಾರೆ? ಈಗಷ್ಟೇ ನಿಮ್ ಬಗ್ಗೆ ಮಾತಾಡ್ತಿದ್ವಿ ನೋಡಿ, ನೀವೇ ಕಾಲ್ ಮಾಡಿದ್ರಿ. ಓಹೋ, ಪರವಾಗಿಲ್ವೇ, ನನ್ನ ಬಗ್ಗೆನೂ ಮಾತಾಡ್ತಿದ್ದೀರಾ ನೀವು. ನೈಸ್ ನೈಸ್. ಅಲ್ಲ, ನೆನ್ಪಿದ್ದೀನ ನಾನು? ಇದೇನ್ ಹೀಗ್ ಕೇಳ್ತಾ ಇದ್ದೀರಾ? ಮತ್ತಿನ್ನೇನು, ಒಂದು ಕಾಲ್ ಇಲ್ಲ, ಒಂದು ಮೆಸೇಜ್ ಇಲ್ಲ, ಏನ್ ಅನ್ಕೋಬೇಕು ನಾನು? ಅಟ್ಲೀಸ್ಟ್ ತಲುಪಿದ್ರಾ ಇಲ್ವಾ? ಈಗಷ್ಟೇ ರೀಚ್ ಆದ್ವಿರಾ, ರೆಸ್ಟೋರೆಂಟ್ ಅಲ್ಲಿ ಮಾತಾಡಿದ್ವಲ್ಲ, ಇನ್ನೇನಿರುತ್ತೆ ಕಾಲ್ ಮಾಡೋದು ಮೆಸೇಜ್ ಮಾಡೋದು ಅಂತ ನಾನು ಸುಮ್ಮನಿದ್ದೆ. ನಿಮಗೂ ಕೆಲಸ ಇರತ್ತಲ್ವಾ, ಸುಮ್ಮನೆ ಡಿಸ್ಟರ್ಬ್ ಮಾಡಬಾರ್ದು ನೋಡಿ. ಆದ್ರೆ ಸೀತಾ, ನಿಮ್ ಕಡೆಯಿಂದ ಬರೋ ಚಿಕ್ಕ ಚಿಕ್ಕ ಅಪ್ಡೇಟ್ಸ್ ಕೂಡ ನಂಗೆ ಇಷ್ಟ ಆಗುತ್ತಾ? ನಿಮ್ ಕಡೆಯಿಂದ ಯಾವುದೇ ಮೆಸೇಜ್ ಬರ್ಲಿ, ಕಾಲ್ ಬರ್ಲಿ, ಯಾವ್ದು ನಂಗೆ ಬಾದರೇ ಆಗಲ್ಲ. ಈಗ ಸದ್ಯದ ಅಪ್ಡೇಟ್ ಬಂದ್ಬಿಟ್ಟು ನಾವು ರೀಚ್ ಆದ್ವಿ, ಇನ್ನೇನು ದರ್ಶನ ಮಾಡಕ್ ಹೋಗ್ಬೇಕು ಅಷ್ಟೇರಾ. ಆದ್ರೆ ನೀವು ತುಮಕೂರ್ಗೆ ಹೋಗಿದ್ರು ಎಲ್ಲೋ ದೇಶ ಬಿಟ್ಟು ಹೋಗಿರೋ ತರ ಫೀಲ್ ಆಗ್ತದೆ. ನಾನು ಅಷ್ಟೇ ರಾಮ್, ಇಷ್ಟು ವರ್ಷ ಒಬ್ಳೇ ಇದ್ದು ಅಭ್ಯಾಸ ಆಗ್ಬಿಟ್ಟಿದೆ. ಬೇರೆಯವ್ರು ಇರಬೇಕು ಅಂತ ನಾನು ಯಾವತ್ತೂ ಯೋಚನೆ ಮಾಡಿರಲಿಲ್ಲ. ಬಟ್ ನೀವು ಬಂದಮೇಲೆ ಅದು ಕಂಪ್ಲೀಟ್ ಚೇಂಜ್ ಆಯಿತು. ನನ್ನ ಸಿಹಿ ಜೊತೆ ನೀವು ಯಾವಾಗಲೂ ಇರಬೇಕು. ಎಲ್ಲಿಗಾದ್ರೂ ನಿಮ್ಮನ್ನ ಬಿಟ್ಟು ಹೋಗೋಕ್ಕೆ ತುಂಬ ಬೇಜಾರಾಗತ್ತೆ. ಹಾಗಾದ್ರೆ ನೀವು ನನ್ನ ಮಿಸ್ ಮಾಡ್ಕೊಂತಿದ್ದೀರಾ ಅಂತ ಆಯ್ತು. ರಾಮ್, ಐ ಮಿಸ್ ಯು ಅಂತ ಮೆಸೇಜ್ ಮಾಡ್ಬೇಕಪ್ಪ. ಎಲ್ಲಿದ್ದೀರಾ, ಏನ್ ಮಾಡ್ತಾ ಇದ್ದೀರಾ, ಊಟ ಮಾಡಿದ್ರಾ ಇಲ್ವಾ ಅಂತ ಕೇಳ್ಬೇಕು. ನೋಡಿ ಇನ್ಮೇಲೆ ಹೇಗೆ ಕಾಟ ಕೊಡ್ತೀನಿ ಅಂತ. ನನಗೆ ನೀವು ಕೊಡೋ ಕಾಟ ತುಂಬಾನೇ ಇಷ್ಟ ಆಗುತ್ತೆ ಬಿಡಿ. ಹೌದು, ಸಿಹಿ ಏನ್ ಮಾಡ್ತಾ ಇದ್ದಾಳೆ? ಸಿಹಿ ಅವಳ ಬಗ್ಗೆ ಮಾತಾಡ್ತಿದ್ದಂಗೆ ಅವಳೇ ಬಂದ್ಲು ನೋಡಿ. ಸಿದ್ದಮ್ಮ, ಟೈಮ್ ಅಪ್. ಏನೇ ಟೈಮ್ ಅಪ್ಪು? ನೀನು ಅವ್ರ ಜೊತೆ ಜಾಸ್ತಿ ಹೊತ್ತು ಮಾತಾಡೋಂಗಿಲ್ಲ. ಫೋನ್ ಕೊಡು, ಫೋನ್ ಕೊಡು ಸೀತಮ್ಮ. ಒಂದೇ ನಿಮಿಷ, ನಾನು ಆಮೇಲೆ ಕಾಲ್ ಮಾಡ್ತೀನಿ. ಇಷ್ಟೊಂದು ಕೋಪ ಒಳ್ಳೇದಲ್ಲ ಕಣೆ. ನಿನ್ನ ಫ್ರೆಂಡ್ ಏನು ಮಾಡಿದ್ದಾರೆ ಅಂತ ನೀನು ಹಿಂಗೆ ಆಡ್ತಿದ್ಯಾ? ನಾನು ಏನ್ ತಪ್ಪು ಮಾಡಿದೆ ಅಂತ ಸಿಹಿ ಪುಟ ಇಷ್ಟೊಂದು ಅಪ್ಸೆಟ್ ಆಗಿದ್ದಾಳೆ. ಸೀತಾ ನೋಡಿದ್ರೆ ನಿಮ್ಮನ್ನ ಆಟ ಆಡ್ಸಕ್ಕೆ ಈ ತರ ಮಾಡ್ತಿದ್ದಾಳೆ ಅಂದ್ರು. ನೋಡಿದ್ರೆ ತುಂಬಾ ಸೀರಿಯಸ್ ಆಗಿ ಆಡ್ತಿದ್ದಾಳೆ. ಸೀತಮ್ಮ, ಚೆನ್ನಾಗಿದೆ ಅಲ್ವಾ view? ಅಲ್ವಾ? ಸೀತಮ್ಮ, ಅಷ್ಟು ದೊಡ್ಡ ಕಲ್ಲ ಅಲ್ಲಿ ಯಾರು ಇಟ್ಟಿದ್ದು? ಅಲ್ಲಿ ಯಾರು ಇಡಲ್ಲ ಪುಟ್ಟ, ಅದು ದೇವ್ರ ಸೃಷ್ಟಿ. ಅದು ಅಲ್ಲಾಡಲ್ವಾ? ಅಕಸ್ಮಾತ್ ಅದು ಹಂಗ್ ಬಿದ್ದೋದ್ರೆ? ಬಿದ್ದೋಗಲ್ಲ ಪುಟ್ಟ. ನನ್ನ ಲೈಫು ಇದೇ ಥರ ಬಂಡೆ ಕಲ್ ಥರ ಆಯಿತು. ಆದರೆ ಈಗ ಹರಿಯೋ ನೀರು ಥರ ಆಗಿದೆ. ಒಂದು ಕಡೆಯಿಂದ ಇನ್ನೊಂದು ಕಡೆ ಹರಿತಾ ಇದೆ, ಸಮುದ್ರ ಸೇರ್ತಾ ಇದೆ. ಸೀತಮ್ಮ, ಹಂಗಂದ್ರೆ? ಅಂದರೆ ನನ್ನ ಫ್ರೆಂಡಿಗೆ ನೀನು ಆಗಲೇ ಒಂದು ಪ್ರಶ್ನೆ ಕೇಳ್ದಲ್ಲ, ಮದುವೆ ಆದಮೇಲೆ ನಾವು ನಿಮ್ಮ ಮನೆಗೆ ಬರಬೇಕಾ ಅಂತ. ಹೌದು ಪುಟ್ಟ, ನಾವು ಅವ್ರ ಮನೆಗೆ ಹೋಗಬೇಕು. ಅದ್ರ ಬಗ್ಗೆ ಈಗ ಯೋಚನೆ ಮಾಡಿದ್ರೆ ಪುಟ್ಟ, ನಾವೀಗ ಇದ್ದೀವಲ್ಲ, ಆ ಮನೇಲಿ ಇನ್ನು ಮುಂದೆ ಇರೋದಿಲ್ಲ. ನಮ್ಮ ಚಿಕ್ಕ ಪ್ರಪಂಚ ಈಗ ದೊಡ್ಡದಾಗ್ತಿದೆ. ಅಷ್ಟು ದೊಡ್ಡ ಮನೇಲಿ ನಮ್ಮ ಲೈಫ್ ಹೇಗಿರೋದು ಅಂತ ಭಯ ಆಗ್ತಿದೆ ಕಣೆ. ಸೀತಮ್ಮ, ನೀನ್ ಟೆನ್ಷನ್ ತಗೋಬೇಡ. ನನ್ನ ಫ್ರೆಂಡ್ಗೆ ಮುಗುಳ್ನಾಗೆ ಮ್ಯಾಜಿಕ್ ಬರುತ್ತೆ. ನೀನ್ ನನ್ನ ಫ್ರೆಂಡ್ ಜೊತೆ ಇದ್ರೆ ಖುಷಿಯಾಗಿರ್ತೀಯ. ಆದ್ರೆ ನಿನ್ಗೆ ಹರ್ಟ್ ಆಗಿದ್ದು ಅವ್ರಿಗೆ ಗೊತ್ತೇ ಇಲ್ಲ ನೋಡು. ಪಾಪ ಕಣೆ ನಿನ್ನ ಫ್ರೆಂಡು. ನೀನು ಯಾಕೆ ಅವ್ರ ಮೇಲೆ ಅಷ್ಟೊಂದು ಸೆಟ್ ಮಾಡ್ಕೊಂಡಿದ್ಯಾ? ಯಾರೋ ಏನೋ ಹೇಳ್ತಾರೆ ಅನ್ನೋದಕ್ಕಿಂತ ನಮ್ಮವ್ರು ನಮ್ಮನ್ನ ಹೇಗೆ ನಡೆಸ್ಕೋತಾರೆ ಅನ್ನೋದು ಇಂಪಾರ್ಟೆಂಟ್ ಅಲ್ವಾ? ರಾಮ್ ನಮಗೆ ಯಾವತ್ತಾದರೂ ಬೇಜಾರು ಮಾಡಿದಾರಾ?
ಸೀತಾ. ಅಕಸ್ಮಾತ್ ಆ ಸ್ಟುಪಿಡ್ ಅಂದವರು ರಾಮ್ ಎದುರುಗಡೆ ಹೇಳಿದ್ರೆ ಅವ್ರು ಸುಮ್ಮನೆ ಬಿಡ್ತಾ ಇದ್ರಾ? ನೋಡು, ಈ ವಿಷಯ ಎಲ್ಲ ನನ್ನ ಫ್ರೆಂಡಿಗೆ ಗೊತ್ತೇ ಇಲ್ಲ. ಅವ್ರ ಬೆನ್ನ ಹಿಂದೆ ನಡೆದಿರೋದು. ಅವ್ರ ತಪ್ಪು ಏನೂ ಇಲ್ಲ ಕಣೆ, ನೀನೇ ಸುಮ್ಮನೆ ಸಿಟ್ ಮಾಡ್ಕೊಂಡಿದ್ಯಾ. ಅರ್ಥ ಆಯ್ತಾ? ನಾವು ವಾಪಸ್ ಹೋದ್ಮೇಲೆ ನನ್ನ ಫ್ರೆಂಡಿಗೆ ಗಟ್ಟಿಯಾಗಿ ಹಗ್ ಮಾಡು. ಪಾಪ ಎಷ್ಟು ಮಿಸ್ ಮಾಡ್ಕೊಂಡಿರ್ತಾರೆ ನಿನ್ನನ್ನು. ಅವರು ನನ್ನ ತುಂಬಾ ಮಿಸ್ ಮಾಡ್ಕೊಂಡಿರ್ತಾರೆ ಅಲ್ವಾ ಸೀತಮ್ಮ? ಈಗ ನೀನ್ ನನ್ನ ಫ್ರೆಂಡ್ನ ಗಟ್ಟಿಯಾಗಿ ಹಗ್ ಮಾಡ್ಕೊ. ನಾನು ನಿನ್ಗೆ ಟೈಮ್ ಅಪ್ ಅಂತ ಹೇಳಲ್ಲ. ಈಗ ನನ್ನ ಫ್ರೆಂಡ್ ಮೇಲೆ ಇರೋ ಕೋಪ ಎಲ್ಲ ಹೋಗಿದೆ. ಸೀತಮ್ಮ, ನನ್ನ ಫ್ರೆಂಡ್ ಇದ್ದಿದ್ರೆ ಚೆನ್ನಾಗಿರ್ತಿತ್ತಲ್ವಾ? ಹ್ಞೂ ಕಣೆ, ಅವ್ರು ಇದ್ದಿದ್ರೆ ತುಂಬ ಚೆನ್ನಾಗಿರ್ತಿತ್ತು. ಆದರೆ ಅವ್ರ ಕೆಲಸ ಇದೆಯಲ್ಲ. ಸೀತಮ್ಮ, ನನ್ನ ಫ್ರೆಂಡು ಬರ್ತಾರ ಅನ್ಸುತ್ತೆ. ಸಾಧ್ಯನೇ ಇಲ್ಲ ಕಣೆ. ಹೌದಾ? ನೋಡೋಣ. ಸರಿ ಬಾ, ಅವರೆಲ್ಲ ಕಾಯ್ತಿರ್ತಾರೆ, ಹೊರಡೋಣ. ಸಿಹಿ ಸೀತಾ, ಬೇಗ ಬನ್ನಿ ಬನ್ನಿ ಅಕ್ಕ. ಅಕ್ಕ ಎಷ್ಟಿದು? 100 ರೂಪಾಯಿ. 100 ರೂಪಾಯ? ಏನಕ್ಕ, ನಾವು ಬೆಂಗಳೂರಿಂದ ಬಂದಿದೀವಿ, ಸ್ವಲ್ಪ ಕಮ್ಮಿ ಮಾಡ್ಕೊಡಕ್ಕ? ಇಲ್ಲ, ಫಿಕ್ಸ್ ಅಂಡ್ ರೈಟ್. ಅಯ್ಯೋ, ಅದು ಏನ್ ಫಿಕ್ಸೋ ಏನೋ. ನಮಗೂ ಪೂಜೆಗೆ ಹಣ್ಣು ಕಾಯಿ ಕೊಡಿ. ಸೀತಾ, ನೀನು ತಗೋತಿದ್ಯಾ? ಹಾಗಾದ್ರೆ ನಂದು ಸೇರಿಸಿ ಕೊಟ್ಬಿಡು. ಅತ್ತೆ, ನಿಮ್ ಕೈಯಲ್ಲೂ ದುಡ್ಡಿದೆ ಅಲ್ವಾ? ನನ್ನ ಹತ್ರ ದುಡ್ಡಿದೆ. ದೇವಸ್ಥಾನದಲ್ಲಿ ಚಿಲ್ಲರೆ ಕಾಸು ಬೇಕಾಗತ್ತೆ. ಚೋಟ್ ಮೆಣಸಿನ್ಕಾಯಿ ಎಷ್ಟು ಮಾತಾಡ್ತೀಯಾ? ನಿಮ್ಮ ಅಮ್ಮಂಗೆ 100 ರೂಪಾಯಿ ದೊಡ್ಡದಲ್ಲ, ಫೋನ್ ಪೇ ಮಾಡ್ತಾಳೆ ಅಂತ ಹೇಳ್ದೆ. ಕೋಟ್ಯಾಧೀಶ್ವರನೇ ಮದುವೆ ಆಗ್ತಿದ್ದಾಳೆ. ಬೇರೆಯವ್ರ ದುಡ್ಡು ನನಗೆ ಯಾಕೆ? ಬೆಂಗಳೂರಿಗೆ ಹೋದ್ಮೇಲೆ ವಾಪಸ್ ಕೊಡ್ತೀನಿ ಸೀತಾ. ಆಗಿದೆ ಅಕ್ಕ, ಕರ್ಪೂರ ತಗೋತೀನಿ. ಬಾ. ಅಯ್ಯೋ ಅಕ್ಕ, ಕಾಲ್ ತೊಳ್ಕೊಳಕ್ ಇಟ್ಟಿರೋದ್ ನೀರು, ಸ್ನಾನ ಮಾಡಕ್ಕಲ್ಲ. ನಡೀರಿ ಬೇಗ. ಎಷ್ಟೊತ್ ಮಾಡ್ತೀರಾ? ಅಮ್ಮ, ದೇವಸ್ಥಾನದ ಮುಂದೆ ನಿಂತ್ಕೊಂಡು ವಿಡಿಯೋ ಕಾಲ್ ಮಾಡ್ತಿದ್ದೀನಿ. ಇದೇ ದೇವಸ್ಥಾನ ನೋಡಿ. ಏ ಸೀತಾ, ಬೇಗ ಬನ್ನಿ, ಮಂಗಳಾರತಿ ಆಗುತ್ತೆ, ಬನ್ನಿ. ಸರಿ ಅಮ್ಮ, ನಾವು ಹೊರಡ್ತೀನಿ. ಬಾಯ್ ಬಾಯ್, ಟೇಕ್ ಕೇರ್. ಈಗ ನಾನು ರಾಮ್ಗೆ ಏನೇ ಹೇಳಕ್ಕೆ ಹೋದ್ರು ನಾನು ಇಷ್ಟು ದಿನ ಚರಣ್ ಜೊತೆ ಟಚ್ಚಲ್ಲಿದ್ದೆ ಅಂತಲೇ ಆಗುತ್ತೆ. ಹೆಣ್ಣು ನೋಡೋ ಶಾಸ್ತ್ರದ ದಿನ ಅಲ್ಲಿಗೆ ಹೋಗದೆ ಚರಣ್ನ ಮೀಟ್ ಮಾಡೋಕ್ಕೆ ಹೋಗಿದ್ದೆ ಅಂತಾಗುತ್ತೆ. ಮಲೇಷ್ಯಾ ಅಂತ ಸುಳ್ಳು ಹೇಳಿದೆ ಅಂತಾಗುತ್ತೆ. ಆಮೇಲೆ ಅವತ್ತು ಚರಣ್ ಆಫೀಸಲ್ಲಿ ಎಲ್ಲ ಮಾಡಿಸಿದ್ದು ಅಶೋಕ್ ಅಂತ ರಾಮ್ ಹತ್ರ ಹೇಳಿದ್ನಲ್ಲ, ಅದಕ್ಕೂ ಇದಕ್ಕೂ ಲಿಂಕ್ ಆದರೂ ಆಶ್ಚರ್ಯ ಇಲ್ಲ. ವಾ ಭಾರ್ಗವಿ ಚಿಕ್ಕಿ, ಯು ಆರ್ ವೆರಿ ಫಾಸ್ಟ್ ಆ್ಯಂಡ್ ಸ್ಮಾರ್ಟ್. ನಾನು ಮೊದಲು ಸರಿಯಾದ ಸಾಕ್ಷಿನ ಕಲೆಕ್ಟ್ ಮಾಡಿ ಆಮೇಲೆ ರಾಮ್ ಮುಂದೆ ಹೋಗಬೇಕು. ಇಲ್ಲಾಂದರೆ ಎಲ್ಲ ನನ್ನ ತಲೆ ಮೇಲೆ ಬರೋ ಥರ ಮಾಡ್ತಾರೆ ಈ ಭಾರ್ಗವಿ ಚಿಕ್ಕಿ. ಭಾರ್ಗವಿ ಚಿಕ್ಕಿಗ ಫೋಟೋ ಹೇಗೆ ಸಿಕ್ತು? ಅವತ್ತು ನನಗೆ ಹೊಡೆದಿದ್ದು ಯಾರು? ಓಯ್ ಗಂಡ, ಆಫೀಸಿಗೆ ಹೊರಡೋಣ. ಹಾಂ ಅಂಜು, ಬಾ ಹೋಗೋಣ. ಅಂಜು, ಅಡಿಯಂದ್ರೆ ಅಂಜು ರೂಮ್ ಬಾಗಲ್ ತೆಗಿತಿಲ್ಲ, ತಿಂಡಿಗೂ ಬರಲಿಲ್ಲ. ಏನಾಗ್ತದೆ ಅವಳಿಗೆ? ಹೌದಾ? ಅಂಜು, ಪಾಪಚಿ ಹುಷಾರಾಗಿದ್ಯಾ? ಡೋರ್ ಓಪನ್ ಮಾಡು. ಅಣ್ಣ, ನನ್ಗಿನ್ನ ಜ್ವರ ಹೋಗಿಲ್ಲ. ಸುಮ್ಮನೆ ನಾನು ಆಚೆ ಬಂದ್ರೆ ನಿಮ್ಮೆಲ್ರಿಗೂ ಜ್ವರ ಅಂಟ್ಕೊಳ್ಳುತ್ತೆ. ಅದಕ್ಕೆ ಡೋರ್ ಲಾಕ್ ಮಾಡಿದ್ದೀನಿ. ನೀವು ಆಫೀಸ್ಗೆ ಹೋಗಿ ಬನ್ನಿ. ಸರಿ, ಹುಷಾರು. ಏನೇ ಇದ್ರು ಕಾಲ್ ಮಾಡು. ಓಕೆ ಅಣ್ಣ. ಅತ್ತೆ, ನೀವೇನು ಚಿಂತೆ ಮಾಡಬೇಡಿ, ಅವಳು ಆರಾಮಾಗಿರ್ತಾಳೆ. ಸುಬ್ಬಿ, ಟೇಕ್ ಕೇರ್. ಬಾಯ್ ಅಮ್ಮ. The person you're calling is not answering. Please try later. ಮಾಡು ಹತ್ತಲ್ಲ
1000 ಸಲ ಕಾಲ್ ಮಾಡು, ನಾನು ಮಾತ್ರ ರಿಸೀವ್ ಮಾಡೋದಿಲ್ಲ. ಅಂಜು, ಬಿಸಿ ನೀರಲ್ಲಿ ಸ್ನಾನ ಮಾಡಿದ್ರೆ ಸರಿ ಹೋಗುತ್ತೆ. ನಾನೇ ತಲೆಗೆ ಸ್ನಾನ ಮಾಡಿಸ್ತೀನಿ, ಉದ್ದ ಕೂದಲು ಬೇರೆ ಅಲ್ವಾ. ತಲೆಗೆ ಸ್ನಾನ ಮಾಡಿದ್ರೆ ಆರಾಮ್ ಅನ್ಸ್ಬೋದಮ್ಮ. ಅಂಜು, ಬೇಡ ಅತ್ತೆ, ನಂಗೆ ಜ್ವರ ಇದೆ, ಇವತ್ತು ತಲೆ ಸ್ನಾನ ಬೇಡ. ಏನಕ್ಕೂ ಒಂದ್ಸಲ ಇವ್ರ ಕಾಲ್ ಕಟ್ ಮಾಡಿದೆ ಅಂತ ಇವ್ರು ನನ್ನ ಕಾಲೇ ರಿಸೀವ್ ಮಾಡ್ತಾ ಇಲ್ಲ. ನಾನು ಅಂತ ತಪ್ಪು ಏನ್ ಮಾಡಿದ್ದೀನಿ? ಅಣ್ಣನ ಹತ್ರ ಮಾತಾಡ್ಬೇಕು ಅಂತ ಹೇಳಿದ್ದೆ ತಪ್ಪಾಯ್ತಾ? The person you're calling is not answering. Please try later. ಏ ರಾಮ, ನನ್ನ ಸೀತಾನೇ ಪಡ್ಕೋತಿದ್ಯಾ? ಏಯ್, ಅದು ಹೇಗೆ ಅವಳ ಜೊತೆ ಆರಾಮಾಗಿರ್ತೆ ಅಂತ ನಾನು ನೋಡ್ತೀನಿ ಕಣ. ನಿನ್ನ ಪ್ರೀತಿಯ ಗುಬ್ಬಿ ಮರಿ, ನಿನ್ನ ತಂಗಿ ಈಗ ನನ್ನ ವಶದಲ್ಲಿದ್ದಾಳೆ. ನಾನು ನೋಡ್ತೀನಿ, ನೀನು ಪಶ್ಚಾತ್ತಾಪ ಪಡಬೇಕು. ಅಲ್ಲಿವರೆಗೂ ನಾನು ಮಾತ್ರ ನಿನ್ನನ್ನು ಸುಮ್ಮನೆ ಬಿಡೋದಿಲ್ಲ. ಪುಟ, ದೇವರಿಗೆ ಕೈ ಮುಗಿ, ಎಲ್ಲಾರ್ಗೂ ಒಳ್ಳೇದಾಗ್ಲಿ ಅಂತ ಬೇಡ್ಕೊ. ಫಸ್ಟ್ ನನಗೆ ಒಳ್ಳೇದ್ ಮಾಡ್ಬಿಡಪ್ಪ, ಆಮೇಲೆ ಇವ್ರಿಗೆಲ್ಲ ಒಳ್ಳೇದ್ ಮಾಡು. ತಾಯಿಗೆ ತಾಳಿ ಅರ್ಪಿಸ್ಬೇಕು ಅಂತ ನನ್ನ ಅಮ್ಮ ಬೇಡ್ಕೊಂಡಿತ್ತು, ಅದಕ್ಕೆ. ಅಮ್ಮ, ನಾನು ಸರಿ ತಪ್ಪು, ಕಷ್ಟ ಸುಖ, ಅನಿವಾರ್ಯತೆ, ಅನುಭವ ಎಲ್ಲ ನನಗೆ ಗೊತ್ತಿದೆ. ನನ್ನ ಲೈಫಲ್ಲಿ ನಾನು ಹೊಸ ಸ್ಟೆಪ್ನ ತಗೋತಿದ್ದೀನಿ. ಡೆಸಿಷನ್ ಸರಿ ಇದೆಯೋ ತಪ್ಪು ಅಂತ ನನಗೆ ಗೊತ್ತಾಗಬೇಕು. ಅದಕ್ಕೆ ನಿನ್ನಿಂದ ಏನಾದರೂ ಒಂದು ಕ್ಲೂ ಸಿಗಬೇಕು. ಅದರಿಂದ ನಾನು ತಪ್ಪು ಮಾಡ್ತಿಲ್ಲ, ಒಳ್ಳೆ ದಾರಿಲಿ ಹೋಗ್ತಿದ್ದೀನಿ ಅಂತ ನಂಗೆ ಅರ್ಥ ಆಗಬೇಕು. ನಮ್ಮ ಸೀತಾ ಮೇಡಮ್ಗೆ ಇಲ್ಲೊಬ್ರು ಕಾಯ್ತಿರ್ತಾರೆ ಅನ್ನೋ ನೆನಪೇ ಇಲ್ವಾ? ದೇವ ದರ್ಶನ ಆಯ್ತಾ, ಎಷ್ಟೊತ್ತಿಗೆ ಹೊಡ್ತೀವಿ ಅಂತ ಯಾವ ಅಪ್ಡೇಟ್ಸು ಇಲ್ಲ. ತಗೊಳೋದು ನಾನೇ ಮೆಸೇಜ್ ಮಾಡ್ಬಿಡ್ತೆ. ಹಾಯ್ ಸೀತಾ, ಸಂಜೆ ಸಿಗೋಣ, ಕ್ಯಾನ್ ವಿ ಮೀಟ್? ಕ್ವೆಶ್ಚನ್ ಮಾರ್ಕ್. ಬೆಟ್ಟರ್ನಲ್ಲಿರೋ ದೇವಸ್ಥಾನಕ್ಕೆ ಹೋಗ್ಬೇಡ್ವಾ? ದೇವಸ್ಥಾನ ಇದೆಯಂತಿದಮ್ಮ. ವಾವ್, ಬಾ ಹೋಗೋಣ. ಅದಿದು ಅಯ್ಯಪ್ಪ, ಅಷ್ಟು ದೂರ ಇದೆ ಅಲ್ವಾ? ನೋಡಿ, ಅಷ್ಟು ಮೆಟ್ಲು ಹತ್ತಬೇಕಿನ್ನು. ಅಯ್ಯೋ, ಸುಸ್ತಾಗ್ತಿದ್ಯಾ? ದೇವ್ರೆ, ಇಲ್ಲ ಸೀತಮ್ಮ. ಅಯ್ಯೋ, ಆಗ್ತಾ ಇಲ್ಲ ಕಡೆಮ್ಮ ನನಗೆ ಸೀತಾ. ಅದಕ್ಕೆ ಏನಾಯ್ತು? ಅಯ್ಯೋ, ಕಾಲು ನೋಯ್ತಿದೆ,
ಹತ್ತಕ್ಕಾಗ್ತಿಲ್ಲ. ಹಾಗಿದ್ರೆ ನೀವು ಇಲ್ಲೇ ಕೂತ್ಕೊಳ್ಳಿ, ನಾವೆಲ್ಲ ಹೋಗ್ಬಿಟ್ಟು ದರ್ಶನ ಮಾಡ್ಕೊಂಡು ಬರ್ತೀವಿ. ಸರಿ ಆಯ್ತು, ನಾನು ಇಲ್ಲೇ ಕೂತಿರ್ತೀನಿ, ನೀವೆಲ್ಲ ಹೋಗಿ ಬನ್ನಿ. ಸಿಹಿ, ನೀನು ಅದಕ್ಕೆ ಜೊತೆ ಇರು ಪ್ಲೀಸ್. ಇಲ್ಲ ಸೀತಮ್ಮ, ನಾನು ನಿನ್ ಜೊತೆಗೆ ಬರ್ತೀನಿ ಪ್ಲೀಸ್. ಸಿಹಿ ಹಠ ಮಾಡ್ಬೇಡ ಕಣೆ, ಅಲ್ಲಿನ ತುಂಬಾ ಮೆಟ್ಲಿದೆ, ನಿನಗೆ ಕಷ್ಟ ಆಗತ್ತೆ. ನಾವೆಲ್ಲ ದರ್ಶನ ಮಾಡ್ಕೊಂಡು ಬರ್ತೀವಿ, ಬೇಗ ಬರ್ತೀವಿ ಆಯ್ತಾ? ಅದಕ್ಕೆ ಜೊತೆ ಇರು. ಹೌದು ಕಣಿಸಿ, ನಾನು ನೀನು ಇಲ್ಲಿ ಕೂತ್ಕೊಳ್ಳೋಣ. ಬಾ ಬಾ, ನೀವು ಹೋಗಿ ಬನ್ನಿ ಬೇಗ. ಹುಷಾರು. ಇಲ್ಲಿ ಎರಡಿದೆ, ಕುತ್ಕೊಳ್ಳೋಣ ನಡಿ. ಅಯ್ಯಪ್ಪ, ಎಷ್ಟು ಬಿಸಿಲು ದೇವ್ರೆ, ಪರಮಾತ್ಮ ಕಾಲು. ಎಷ್ಟು ಬಿಸಿಲಿದೆ ಸಿಹಿ. ಆದ್ರೂ ಈ ಜಾಗ ಚೆನ್ನಾಗಿದೆ ಅಲ್ವೇನೆ? ಅಪ್ಪ, ಎಷ್ಟು ಬಿಸಿಲು, ಸುಸ್ತಾಗೋಯ್ತು. ಸಿಹಿ, ಜಾಗ ಚೆನ್ನಾಗಿದೆ ಅಲ್ವೇನೆ? ನಂದೊಂದೆರಡು ಫೋಟೋ ತೆಗಿತೀಯಾ? ಹೌದು, ನಂದೊಂದೆರಡು ಫೋಟೋ ತೆಗಿ. ಇರು ಇರು. ಕೊಡು. ಏ ಸಿಹಿ, ಇದೇನೇ ಫೋಟೋ ತೆಗ್ದಿದ್ಯಾ? ಎಲ್ಲ ಬ್ಲರ್ ಬಂದಿದೆ, ಚೆನ್ನಾಗ್ ಬಂದಿಲ್ಲ. ಒಂದ್ ಕೆಲ್ಸ ಮಾಡು, ನಾನು ಅಲ್ಲಿ ಹೋಗ್ತೀನಿ, ನೀನ್ ಇಲ್ಲಿಂದ ಫೋಟೋ ತೆಗಿ. ಇರು. ಸಿಹಿ, ಮೊಬೈಲು ಶೇಕ್ ಮಾಡ್ಬೇಡ, ಶೇಕ್ ಮಾಡಿದ್ರೆ ಫೋಟೋ ಬ್ಲರ್ ಬರುತ್ತೆ. ನೀಟಾಗಿ ತೆಗಿ. ಅತ್ತೆ, ಈಗ ನಿಮ್ ಕಾಲ್ ನೋವ್ತಾ ಇಲ್ವಾ? ನೋಯ್ತಿದೆ, ಬಂದು ಒತ್ತುತ್ತೀಯಾ? ತೆಗಿಯ ಫೋಟೋನ. ಕೊಡಿಲಿ ನೋಡೋಣ. ಅಯ್ಯೋ, ಇದೇನೇ ಸಿಹಿ, ನಾನು ಹೇಳ್ದಂಗ್ ತಗದೇ ಇಲ್ವಲ್ಲೇ? ನೀನ್ ಒಂದ್ ಮಾತ್ ಕೇಳಲ್ಲ ಅಲ್ಲ? ನಾಳೆ ರಾಮ್ ಮನೆಗೆ ಹೋದ್ರೆ ಏನ್ ಗತಿನೋ ಏನೋ. ಪಾಪ ಅವ್ರಷ್ಟೆಲ್ಲ ಮುದ್ದು ಮಾಡ್ತಾರೆ, ಸೊಕ್ಕು ಬಂದು ಹೇರ್ ಹೋಗ್ತೀಯ. ಅತ್ತೆ, ನೀವ್ಯಾಕ್ ಬೈತಿದ್ದೀರಾ? ಸೀತಮ್ಮ ಇಲ್ಲ ಅಂತ ನೀವು ಬೈಬೋದ? ನಾನೆಲ್ಲೇ ಬೈತಿದ್ದೀನಿ, ಬುದ್ಧಿ ಹೇಳ್ತಿದ್ದೀನಿ, ಕಲ್ತ್ಕೋ. ಅದು ಚೆನ್ನಾಗ್ ಬಂದಿಲ್ಲ ನೋಡು, ಮುಖನೇ ಕಾಣಿಸ್ತಿಲ್ಲ. ನನ್ನ ಮಗಳು ಅವಳ ವಯಸ್ಸಿಗಿಂತ ಮೀರಿದ ಕಷ್ಟಗಳನ್ನ ಅನುಭವಿಸಿದಾಳೆ. ನನ್ನ ಡೆಸಿಷನಿಂದ ಅವಳಿಗೆ ಇನ್ನಷ್ಟು ಕಷ್ಟ ಆಗಬಾರ್ದು. ಪ್ಲೀಸ್ ನೀನೇ ಕಾಪಾಡು ತಾಯಿ.